ರಾಜ್ಯಸಭೆಯಲ್ಲಿ ಇವತ್ತೊಂದು ಚರ್ಚೆ. ಪ್ರಧಾನಿ ದೇವೇಗೌಡರು ಮತ್ತು ನನ್ನ ನಡುವಿನ ರಾಜಕೀಯ ಹೋರಾಟ ನಿರಂತರ ಅಂತ ಖರ್ಗೆ. ಇದು ನಿಜ. ಕರೆ ಪೂರ್ವದಲ್ಲಿ ಅವರಿಬ್ಬರು ಕಾಂಗ್ರೆಸ್ಸಿನ ವಿರೋಧಿಯಾಗೇ ದೇವೇಗೌಡರು ಬೆಳೆದಿದ್ದು. ಅವರ ಇಡೀ ರಾಜಕಾರಣ ಕಾಂಗ್ರೆಸ್ಸಿನಲ್ಲೇ ಇದ್ದಂಥವ್ರು ಖರ್ಗೆ ಅವರು. ಸಹಜವಾಗಿ ಇಬ್ಬರೂ ರಾಜಕೀಯವಾಗಿ ಮಾಡಿದ್ದಾರೆ. ಆದರೆ ಇಳಿ ವಯಸ್ಸಿನಲ್ಲಿ ಮೋದಿಯನ್ನು ದೇವೇಗೌಡರದ್ದು ಯಾಕೆ ಒಪ್ಕೊಂಡ್ರೋ ಹೊಗಳ್ತಾರೋ ಈಗ ಅಂತ ಖರ್ಗೆ ಆಶ್ಚರ್ಯ. ದೇವೇಗೌಡರು ತಮ್ಮ ನಡೆಯನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನನ್ನ ವೈಯಕ್ತಿಕ ಕಾರಣಕ್ಕೆ ನಾನು BJPಗೆ ಬೆಂಬಲ ಕೊಟ್ಟಿದ್ದಲ್ಲ, JDSನ್ನು ಮುಗಿಸ್ಬೇಕು ಅಂತ ಕಾಂಗ್ರೆಸ್ ನಾಯಕರು ಪ್ರಯತ್ನ ಪಟ್ಟರು, ಅದಕ್ಕೆ ಕೊಟ್ಟೆ ಹೆಂಗೆ ಅಂತ ಟಾಂಗು ಅಲ್ವಾ. ಇನ್ನು ಮೊದಲ ಬಾರಿಗೆ ಪ್ರಧಾನಮಂತ್ರಿಗಳು ಕೂಡ ಮೋದಿಯವರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ದೇಶ ಸೇವೆಯನ್ನು ಮೆಚ್ಚಿ ಮಾತನಾಡಿದ್ದಾರೆ. ಅದಕ್ಕೆ ಆವಾಗ ನಾನು ಹೇಳಿದ್ದು, ಯಾರ್ದು ಒಬ್ಬರ ಕಾಲದಲ್ಲಿ ನಡೆದಿದ್ದೆಲ್ಲ ಘೋರ ಕರಾಳ ಕಥೆ ಎಂದು ಹಂಗಿರಲ್ಲ ಅಂತ. ऐसा क्या हुआ 91 में? अब सडनली जाके मोदी साहब उन्होंने ऐसा गले में मिले हैं और वो पकड़ आप नहीं थे तो इतनी तारीफ आपकी उन्होंने की. मैं समझता हूँ जिंदगी में किसी आदमी की उन्होंने तारीफ की ही नहीं. कभी किसके बारे में तारीफ करने की उनकी आदत ही नहीं है, लेकिन वो आदत बदली कैसी. You are a person who are clean, who worked for nearly 35 to 40 years. But what has happened? When somebody has referred your name to become the Prime Minister or to become the leader of the IIA, that has been countered by their own friends. I have not changed the party for any personal gain, nothing doing. I want to save my party. When my party, some of the Congress funds wants to destroy the party, I have taken the decision to extend my support to BJP. मैं विशेष रूप से माननीय डॉक्टर मनमोहन सिंह जी का स्मरण करना चाहूंगा. अपने मूल्यवान विचारों से उनका बहुत बड़ा योगदान रहा है. इतने लंबे ಖರ್ಗೆ ಅವರು ಸೆಲೆಕ್ಟಿವ್ಲಿ ಮಾತಾಡಿದ್ದಾರೆ. ಅಲ್ಲಿ ದೇವೇಗೌಡರು ಕೂತಿದ್ರು ಅನ್ನೋ ಕಾರಣಕ್ಕೆ ಅಂತಿರಬೇಕು. ನಂಬರ್ 1, 91 or 99, ಹೌ ಡಸ್ ಇಟ್ ಮ್ಯಾಟರ್ ಟು ಚೇಂಜ್ ಮೈ ಡಿಸಿಷನ್? ನನ್ನ ತೀರ್ಮಾನವನ್ನು ನನ್ನ ತಿರ್ಗಾ ಮರ್ಗ ಮಾಡ್ಕೊಳ್ಳೋಕ್ಕೆ ವಯಸ್ಸಿಗೋದಕ್ಕೂ ಸಂಬಂಧ ಏನು? ಏನಕ್ಕಿರಬೇಕು? ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ವಯಸ್ಸು ಬೇಡ ಅನ್ನೋದಾದರೆ ರಾಜಕಾರಣದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳಕ್ಕೆ ವಯಸ್ಸಿನ ಅಡ್ಡ ಯಾಕೆ ಬರಬೇಕು? ನಂಬರ್ 1. ಆಲ್ ರೈಟ್, ಖರ್ಗೆ ಅವರು ಇದಕ್ಕೂ ಉತ್ತರ ಕೊಡಲಿ ನೋಡೋಣ. ಕೃಷ್ಣ ಅವ್ರು ಯಾಕೆ ಬಿಟ್ಟರು ಆ ವಯಸ್ಸಲ್ಲಿ? ಹಾಗಾದರೆ ಅದೇ ಮೋದಿನ ಒಪ್ಕೊಂಡು ಕೊನೆ ದಿನಗಳಲ್ಲಿ ಪ್ರಣವ್ ಮುಖರ್ಜಿ ಯಾಕೆ ಮೋದಿನ ಮೆಚ್ಚಿಕೊಂಡ್ರು? ಜೀವನ ಪರ್ಯಂತ ಕಾಂಗ್ರೆಸ್ಗೆ ಸೇವೆ ಸಲ್ಲಿಸಿದಂಥ ಕೃಷ್ಣ ಮೋದಿ ಅವರ ಪ್ರಣವ್ ಮುಖರ್ಜಿ ಎಲ್ಲ ಯಾಕೆ ಮಾಡಿದ್ರು ಅವರೆಲ್ಲ? ನಮಗೂ ಅರ್ಥವಾಗಿಲ್ವೇ? ವಯಸ್ಸಿನ ಮ್ಯಾಟರ್ ಆಗೋದಾದ್ರೆ ಅದಕ್ಕೂ ಇಟ್ ಇಸ್ ನಾಟ್. ಎಸ್, ಅಬ್ ಕಿ ಬಾರ್ 400 ಪಾರ್ ಅಂತ ಘೋಷಣೆಯನ್ನ ಲೋಕಸಭೆಯಲ್ಲಿ ಮೋದಿ ಅವರು ಮಾಡಿದ್ರು. ಇದನ್ನ ಸಾಕಾರಗೊಳಿಸಿಕೊಳ್ಳಿಕ್ಕೆ ಒಂದಷ್ಟು ಕಾರ್ಯತಂತ್ರಗಳು ಆಗ್ತಾ ಇದೆ. ರಾಹುಲ್ ಗಾಂಧಿಯ ನ್ಯಾಯ ಯಾತ್ರೆ ಉತ್ತರ ಪ್ರದೇಶಕ್ಕೆ ಎಂಟ್ರಿ ಕೊಡುವ ಸಮಯಕ್ಕೆ ಸರಿಯಾಗಿ INDIA ಕೂಟಕ್ಕೆ RLD ಶಾಕ್ ಕೊಡುವ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರಂತೆ. ಇನ್ನು ಯಾವ ಕೂಟದಲ್ಲೂ ಗುರುತಿಸಿಕೊಳ್ಳದ ಆಂಧ್ರದ ತೆಲುಗು ದೇಶಂ NDA ಕೂಡ ಸೇರುವ ನಿರೀಕ್ಷೆ ಇದೆ. ತೆಲುಗು ದೇಶಂ NDA ಸೇರ್ಕೊಳ್ಳುವಂತಹ ನಿರೀಕ್ಷೆ ಇದೆ ಸರ್. ನಿನ್ನೆ ರಾತ್ರಿ ಅಮಿತ್ ಶಾ JP ನಡ್ಡಾ ಅವರನ್ನ ಚಂದ್ರಬಾಬು ನಾಯ್ಡು ಅವರು ಭೇಟಿ ಮಾಡಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಈ ಬೆನ್ನಲ್ಲೇ CM ಜಗನ್ ದೆಹಲಿಗೆ ತೆರಳಲಿದ್ದು ನಾಳೆ ಮೋದಿ ಅವರನ್ನ ಭೇಟಿ ಮಾಡಿ ಮಾತನಾಡ್ತಾರೆ. ಈ ಬೆಳವಣಿಗೆಯ ಕುತೂಹಲವನ್ನು ಕೆರಳಿಸ್ತಾ ಇದೆ. ಇತ್ತ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನ ಗೆಲ್ಲುವಂತಹ ನಿರೀಕ್ಷೆಯಲ್ಲಿರುವಂತಹ BJP ನಾಡಿದ್ದು ರಾತ್ರಿ ಅಮಿತ್ ಶಾ ಮೈಸೂರಿಗೆ ಬರ್ತಾರೆ, ಅಲ್ಲೇ ವಾಸ್ತವ್ಯ ಹೂಡ್ತಾರೆ. ಈ ಮಧ್ಯೆ ಮಂಡ್ಯದಿಂದ ನಿಖಿಲ್ ಸ್ಪರ್ಧೆ ಬಗ್ಗೆ ಬಹಳಷ್ಟು ಸುದ್ದಿ ಹಬ್ಬಿದೆ. BJP ಟಿಕೆಟ್ ಆಕಾಂಕ್ಷಿ ಸುಮಲತಾ ಅವರು ನಡ್ಡಾ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಗೋವಿಂದರಾಜನಗರದಲ್ಲಿ ಬೆಂಬಲಿಗರ ಸಭೆ ನಡೆಸಿದಂತಹ ಮಾಜಿ ಮಂತ್ರಿ ಸೋಮಣ್ಣ ಅವರು ಕ್ಷೇತ್ರ ಬಿಟ್ಟು ಹೋಗಿದ್ದಕ್ಕೆ ಕ್ಷಮೆಯಾಚಿಸಿದ್ದಾರೆ. ತುಮಕೂರಿನಿಂದ ಸ್ಪರ್ಧೆ ಮಾಡುವಂತಹ ಉದ್ದೇಶ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ವಿಜಯೇಂದ್ರ ಅವರನ್ನ ಹೊಗಳಿದ್ದಾರೆ. ಎಲ್ಲಿ ನಾನು ಆಕಾಂಕ್ಷಿ ಅಂತ ಹೇಳಿದ್ದೀನಿ? ನಾನು ಯಾವತ್ತು ಕೇಳಿದ್ದೀನಿ ಆಕಾಂಕ್ಷಿ ಅಂತ? ನಾನು 3 ಬಾರಿಯಲ್ಲಿ ಉಸ್ತುವಾರಿ ಮಂತ್ರಿ ಆಗಿದ್ದೆ. ನನಗೂ ತುಮಕೂರು ಜಿಲ್ಲೆಗೂ 45-50 ವರ್ಷಕ್ಕೂ ಮೇಲ್ಪಟ್ಟು ಅವಿನಾಭಾವ ಸಂಬಂಧ ಇದೆ. ನಾನು ಆ ಥರ ಸ್ಪರ್ಧೆ ಮಾಡಕ್ಕೆ ನಾನು ಎಲ್ಲೂ ಕೇಳಿಲ್ಲ. ನಾನೇ ಸ್ವಯಂಕೃತ ಅಪರಾಧ ಮಾಡಿ ನಿಮ್ಗೆಲ್ಲರಿಗೂ ಕೂಡ ನೋವನ್ನು ಉಂಟು ಮಾಡಿದ್ದೇನೆ. ಅದಕ್ಕೆ ನಾನು ನಿಮ್ಮ ಕ್ಷಮೆಯನ್ನ ಕೋರ್ತೀನಿ. ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರಾದ್ಮೇಲೆ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆ ಜೋರು. CM ಪುತ್ರನೇ ಸ್ಪರ್ಧಿಸಬಹುದು ಅನ್ನೋ ಸಾಧ್ಯತೆ ದಟ್ಟವಂತೆ. ಕಾರಣ AICC ಅಧ್ಯಕ್ಷರು ಅದೆಲ್ಲ CM ಡಿಸೈಡ್ ಮಾಡ್ತಾರಪ್ಪ ಯಾರು ಅಂತ ಅಲ್ಲಿ ಅಂತ ಹೇಳಿಬಿಟ್ಟಿದ್ದಾರೆ. ಈ ಮಧ್ಯೆ ರಾಜ್ಯ ಕಾಂಗ್ರೆಸ್ಸಿಗರು, ಸರ್ ನೀವು ಬಂದು ಕಂಟೆಸ್ಟ್ ಮಾಡಿ ಸರ್ ಅಂತ. ಇಲ್ಲಪ್ಪ ನಾನು ಈ ಸರಿ ಮಾಡಲ್ಲ ಸರ್, ಚಾಮರಾಜನಗರಕ್ಕೆ ಬಂದ್ಬಿಡಿ ಸರ್ ಅಂತ ಕೆಲವರಂತೆ. ಯಾರು? ಮಾದೇವಪ್ಪನವರು. ಮಾದೇವಪ್ಪನವರು ಖರ್ಗೆನ್ ಚಾಮರಾಜನಗರಕ್ಕೆ ಕರ್ಕೊಂಬರೋ ಆಸಕ್ತಿ ಏನದು?
ಖರ್ಗೆ ಅವರು ಬರಲೇಬೇಕು ಅಂದರೆ ಗುಲ್ಬರ್ಗದಲ್ಲೇ ನಿಲ್ತಾರೆ. ಹೌದು. ಗುಲ್ಬರ್ಗ ಬಿಟ್ಟು ಚಾಮರಾಜನಗರಕ್ಕೆ ಬಂದು ಯಾಕೆ ನಿಲ್ಬೇಕು ಖರ್ಗೆ ಅವರು? ಮಹಾದೇವಪ್ಪನವ್ರು ನನಗೆ ಅಲ್ಲಿ ಟಿಕೆಟ್ ಕೊಟ್ಟು ಸಿಕ್ಕಾಕಿಸ್ಬಿಡ್ತಾರೋ ಅಂತ. ಹಾಗಾಗಿ ಇವ್ರನ್ನ ಮುಂದೆ ಬಿಟ್ಬಿಟ್ರೆ ನಾನು ಸೇಫ್ ಆಗ್ತೀನಿ ಅಂತ ಇರಬೇಕು ಮೋಸ್ಟ್ಲಿ ಇವ್ರ ಕ್ಯಾಲ್ಕುಲೇಷನ್ ನೋಡಿದ್ರೆ ಹಂಗಿದೆ ಯಾಕೋ. ಆಲ್ ರೈಟ್. ಈ ಮಧ್ಯೆ ಹಲವಾರು ಸಚಿವರ ಹೆಸರು ಬರ್ತಾ ಇದೆ, ಕೆಲವರೆಲ್ಲ ಭೇಟಿ ಮಾಡಿದಾರಂತೆ. ಸತೀಶ್ ಜಾರಕಿಹೊಳಿ ಅವರ ಅಗತ್ಯ ಉತ್ತರ ಕರ್ನಾಟಕಕ್ಕೆ ಇದೆ, ಹಾಗಾಗಿ ಅವ್ರಿಗೆ ಲೋಕಸಭೆ ಟಿಕೆಟ್ ಕೊಡಬಾರದು ಅಂತ ಅವ್ರ ಭಕ್ತರು ಬೆಂಬಲಿಗರು ಒತ್ತಾಯಿಸಿದಾರಂತೆ. ಹೆಂಗಿದೆ ರಿವರ್ಸು? ರಿವರ್ಸ್ ಸ್ಕೀಮ್ ಇದು. ಕೊಡಬಾರದು ಅನ್ನೋಕ್ಕೂ ಫೈಟಿಂಗೇ. ನನಗೆ ಕೊಡಿ ಅಂತ ಫೈಟಿಂಗ್ ಕೇಳಿದ್ದೀನಪ್ಪ, ಕೊಡಬಾರದು ಅಂತನೂ ಫೈಟಿಂಗಾ? ಏನ್ರಿ ಇದು ಕಲಿಯುಗ? ಎಸ್. ಇನ್ನು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಬೆಳಗ್ಗೆ 10ರಿಂದ 4 ಗಂಟೆವರೆಗೂ ಕಾರ್ಯಕ್ರಮ ಇತ್ತು. 20,000 ಮಂದಿ ಪಾಲ್ಗೊಂಡಿದ್ದಾರೆ. 11,000 ಅರ್ಜಿಗಳು ಬಂದಿದೆ. ಆರೋಗ್ಯ ಪ್ರಕರಣಗಳನ್ನ ಪ್ರಥಮ ಆದ್ಯತೆಯಾಗಿ 155 ಪ್ರಕರಣಗಳನ್ನ ಅಲ್ಲೇ ವಿಲೇವಾರಿ ಮಾಡಿದ್ದಾರೆ. ಉಳಿದ ಅರ್ಜಿಗಳ ವಿಲೇವಾರಿಗೆ 1 ತಿಂಗಳ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. 1 ತಿಂಗಳಲ್ಲಿ ಅಧಿಕಾರಿಗಳೇನಾದರೂ ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ಅವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ದೇವ್ರು ನಮಗೆ ನೋಡಿ ಇದ್ರಾಗ ನಕ್ಷರ ಇರೋ ದಾರಿ ಎಲ್ಲ ಜನತಾ ದರ್ಶನ ಕೊಟ್ಟು ಎಷ್ಟು ತಿಂಗಳ ನೋಡಿ. ಅಧಿಕಾರಿಗಳು ಕೆಳ ಹಂತದಲ್ಲೇ ಅವರ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಇಷ್ಟೊಂದು ಅರ್ಜಿಗಳು ಅಥವಾ ಬೆಂಗಳೂರಿಗೆ ಬಂದು ಅರ್ಜಿಗಳನ್ನು ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಲ್ಲ ಅಂತಕ್ಕಂಥದ್ದನ್ನ ಎಲ್ಲ ಅಧಿಕಾರಿಗಳು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಎಲ್ಲ ಅಧಿಕಾರಿಗಳು ಕೂಡ ನಾನು ಅವರಿಗೆ ಎಚ್ಚರಿಕೆಯ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜನರು ಸಮಸ್ಯೆ ಸಾರ್, ಈ ಎಚ್ಚರಿಕೆ, ಈ ಜನತಾ ದರ್ಶನ 8 ಗಂಟೆ 16 ಗಂಟೆ 26 ಗಂಟೆ 9,000 ಅರ್ಜಿ 1 ತಿಂಗಳಲ್ಲಿ ಸಾಲವು ಕೇಳಿ 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 ನನ್ನ ಟಿವಿ ತೂತು ಬಿದ್ದೋಗಿದೆ. ಆಗಲ್ಲ ಅಂತ ಸುಮ್ಮನೆ ಬಿಡ್ತೀರಿ. ನಿಮ್ಮ ಉದ್ದೇಶಗಳು ಚೆನ್ನಾಗಿರುತ್ತವೆ, ನೀವು ಒಬ್ಬರೇ ಅಲ್ಲ, ಎಲ್ಲ ಮುಖ್ಯಮಂತ್ರಿಗಳಿಗೂ ಹೇಳ್ತಾ ಇದ್ದೀನಿ ಇದನ್ನು ಹಿಂದಿನಿಂದ ಮಾಡ್ಕೊಂಡು ಬಂದವ್ರಿಗೆ. ಬಟ್ ಪ್ರೈಮರಿಲಿ ಯು ಆರ್ ಕಂಪ್ಲೀಟ್ಲಿ ರಾಂಗ್. ಯು ಆರ್ ಕಂಪ್ಲೀಟ್ಲಿ ರಾಂಗ್. ಈ ಮೆಥಡ್ ವರ್ಕ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಜಿಲ್ಲಾವಾರು ಮಂತ್ರಿಗಳು ಹೋಗಲೇಬೇಕು. ತಿಂಗಳಿಗೊಂದು ಜನಸ್ಪಂದನನೋ ಸಂಪರ್ಕನೋ ಮಾಡಬೇಕು. ನೆಕ್ಸ್ಟ್ ಮಂತ್ ಅದರದ್ದು ರಿವ್ಯೂ ತಗೋಬೇಕು. ಮತ್ತೆ 3ನೇ ತಿಂಗಳಿಗೆ ಇನ್ನೊಂದು ಜನಸ್ಪಂದನ, ವರ್ಷಕ್ಕೆ 6. ಆ ರಿವ್ಯೂ ಇದು ಅದು ಮಂತ್ರಿಗಳ ಅಲ್ಲಿ ಸಾಲ್ವ್ ಆಗದೆ ಇದ್ದಿದ್ದಕ್ಕೆ ಶರ ಹಾಕಿ CM 2 ತಿಂಗಳಿಗೆ ಮಾಡೋದೊಂದಕ್ಕೆ ಕಳಿಸ್ಕೊಡ್ಬೇಕಷ್ಟೇ. ಈ ಸಿಸ್ಟಮ್ ತರದೇ ಇದ್ದರೆ ಸಾಧ್ಯನೇ ಇಲ್ಲ. ನೀವು 100 ಸರಿ ಮಾಡ್ಕೊಳ್ಳಿ, ಇದು ಹಿಂಗೆ ಇರುತ್ತೆ. ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಯಾವೆಲ್ಲರೂ ಬಂದಾಗ ಯಾವುದೋ ಒಂದು ಕಾಲಕ್ಕೆ ಬರ್ತಾರೆ, ಇದೇ ಹೇಳ್ತಾರೆ, ಇಷ್ಟೊಂದು ಜನ ಇಲ್ಲಿ ಬರುತ್ತಿದ್ದಾರೆ ಎಂದರೆ ಕೆಳ ಹಂತದಲ್ಲಿ ಕೆಲಸ ಆಗುತ್ತೆ. ಎಲ್ಲವನಿಗೂ ಗೊತ್ತದು, ಆಗದೆ ಇದ್ದಿದ್ದಕ್ಕೆ ಬರೋದು ಎಲ್ಲವನಿಗೂ ಗೊತ್ತು. ಬಿಜೆಪಿ ಅವಧಿಯಲ್ಲಿ 40% ಕಮಿಷನ್ ಆರೋಪ ಅದೇ ಇಂಗ್ಲಿಷ್ ಫಿಲಮ್ ಅಲ್ಲಿ ಇತ್ತಲ್ಲ, ಐ ಆಮ್ ಬ್ಯಾಕ್ ಅಂತ. ಅದೇ ಈ ರ್ಯಾಂಬೋ ಗಿಂಬೋ ಫಿಲಮ್ ಅಲ್ಲಿ ಅವಾಗ ಅವನು ಐ ಆಮ್ ಬ್ಯಾಕ್ ಅಂತ ಬರ್ತಾರಲ್ಲ, ಹಂಗೆ ಸಾಹೇಬ್ರು ಐ ಆಮ್ ಬ್ಯಾಕ್ ಅಂತ ಬಂದಿದ್ದಾರೆ. ಹೌದು. ಈಗ ಈ ಆರೋಪ ಮಾಡ್ತಾ ಇರೋದು ಕಾಂಗ್ರೆಸ್ ಅವಧಿಯಲ್ಲಿ ಆಗ್ತಾ ಇರೋ ವಿಚಾರಕ್ಕೆ. ಈ ಹಿಂದೆ ರಾಜಕಾರಣಿಗಳು ನೇರವಾಗಿ ಕಮಿಷನ್ ತಗೊಳ್ತಾ ಇದ್ರು, ಈಗ ಅಧಿಕಾರಿಗಳು ಕಮಿಷನ್ ತಗೊಳ್ತಾ ಇದ್ದಾರೆ. ಈ ಬಗ್ಗೆ ಸಮಯ ನೋಡ್ಕೊಂಡು ದೂರು ಕೊಡ್ತೀನಿ ಅಂತ ಅವರು ಹೇಳಿದ್ದಾರೆ. ಬಿಬಿಎಂಪಿಯ 15 ಮುಖ್ಯ ಇಂಜಿನಿಯರ್ಗಳು ಪ್ರತಿಯೊಂದು ಟೆಂಡರ್ನಲ್ಲೂ ಹಣ ಕೇಳ್ತಾರೆ. ಅವರು ಹೆಸರು ಸದ್ಯಕ್ಕೆ ಹೇಳಲ್ಲ ಅಂತ ಕೂಡ ಹೇಳಿದ್ದಾರೆ. ಅಲ್ಲದೆ ಪ್ಯಾಕೇಜ್ ಟೆಂಡರ್ ರದ್ದು ಮಾಡಬೇಕು ಅಂತ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕರ್ನಾಟಕ ಹಾಳಾಗ್ತಾರೆ ಈ ಅಧಿಕಾರಿಗಳಿಂದ. ಈಗ ಹೇಳೋದಾದ್ರೆ ಎಲ್ಲ ಕಡೆ ಅಧಿಕಾರಿಗಳು ಉದ್ಧತನ ಪೇಮೆಂಟ್ ಕೊಡಬೇಕಾದ್ರೆ ಅವ್ರದ್ದೇ ಇದು. ಈ ಅಧಿಕಾರಿಗಳು ಸರಿ ಹೋಗೋವರೆಗೂ ಈ ಸರ್ಕಾರನೂ ಸರಿ ಹೋಗೋದಿಲ್ಲ. ಅಲ್ಲ, ಧೈರ್ಯ ಇದೆ, ನಾನು ಅದನ್ನು ಸಮಯ ಬಂದಾಗ ಹೇಳ್ತೀವಿ, ಇಲ್ಲ ಅಂತಲ್ಲ. ಇಷ್ಟು ಇದು ನೀರಲ್ಲಿ ಮುಳುಗಿದ್ದೀವಿ, ಅದಕ್ಕೆಲ್ಲ ಭಯ ಪಡೋದಿಲ್ಲ. ನೀರಲ್ಲಿ ಮುಳುಗಿದ್ದೀರೋ, ಸಮುದ್ರದೊಳಕ್ಕೆ ಮುಳುಗಿಕೊಂಡಿದ್ದೀರೋ, ಬಾವಿಲಿ ಬಿದ್ದಿದ್ದೀರೋ, ನಮಗೇನು ಗೊತ್ತು? ಹೆಸರು ಹೇಳ್ರಿ. ಅದಕ್ಕೆ ಸಮಯ ಯಾಕೆ ಬೇಕು? ಸಮಯ ಯಾಕೆ? ಸಮಯ ಬೇಕಾದರೂ ಕೊಡ್ಸೋಣ. ಭಾಳ ಜನ ಇದ್ದಾರೆ ನಮಗೆ ಗೊತ್ತಿರೋರು, ಮುಹೂರ್ತ ಫಿಕ್ಸ್ ಮಾಡಿ ಕೊಡೋರು. ಕೊಡಿಸ್ತೀವಿ ಬೇಕಾದ್ರೆ ಮುಹೂರ್ತನ ಹೇಳಿ ಹೆಸರು. ಈಗ ಅರ್ಥವಾಯ್ತಾ ವ್ಯವಸ್ಥೆ ಅನ್ನೋದು ಯಾವ ಲೆವೆಲ್ಗೆ ಬಂದಿದೆ ಅಂತ? ಅವತ್ತು ಕಾಂಗ್ರೆಸ್ ಏನು ಹೇಳಿತ್ತು? ಕೆಂಪಣ್ಣ ಹೇಳಿದ್ದು ಭಗವದ್ಗೀತೆಯ ಒಂದು ಮುಂದುವರಿದ ಅಧ್ಯಾಯ ಅನ್ನೋ ಥರ ಬಣ್ಣಿಸಿದ್ರು. ಇರ್ಬೋದು, ನಿಜಾನೂ ಇರುತ್ತೆ. ಕರಪ್ಟ್ ಸಿಸ್ಟಮ್ ಅನ್ನೋದು ನಮಗೆಲ್ಲ ಗೊತ್ತಿದೆ. ಈಗೇನು ಹೇಳ್ತಾರೆ? ಪಕ್ಷಕ್ಕೆ ಮಸಿ ಬೆಳೆಯೋ ಕೆಲಸ, ದ್ರೋಹಿಗಳು ಮಾಡೋ ಕೆಲಸ, ಪಿತೂರಿ ಮಾಡ್ತಾ ಇದ್ದಾರೆ ಅಂತೀರಿ. ಅವತ್ತು ಸತ್ಯ. ಚೀಟಿ ಅಂಟಿಸೋವಾಗ ಚೆನ್ನಾಗಿತ್ತಾ? ಹೌದು, ಪೋಸ್ಟರ್ಗಳು ಹಾಕಿದ್ರು ಚೀಟಿ ಅಂಟಿಸೋವಾಗ. ಈಗ ಹೇಳಬೇಕು ಯಾರು ಅಂತ ಸಾಹೇಬ್ರು ಇವರು. ಹೌದು, ಹೆಸರು ಗೊತ್ತು ಅಂತಾರೆ, ಹೇಳಲ್ಲ ಅಂತ. ಎಸ್,
ಮಂಡ್ಯನಲ್ಲಿ ಬಂದ ನಾಳೆ ಹ್ಞೂ ಸರ್. ಯಾವುದೋ ಇದಾ ಬಾವುಟದ ಗಲಾಟೆನಾ? ಸರ್. ಓಕೆ. ಸೊ ಈಗ ಎಲ್ಲರೂ ಬೆಂಬಲ ಮಾಡ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ಬೆಂಬಲ ಇಲ್ಲ ಸರ್. ಬೆಂಬಲ ಇಲ್ವಾ? ಇಲ್ಲ, ಅವ್ರು ಬರೀ ಬೈಕ್ ರ್ಯಾಲಿಗೆ ಬಿಜೆಪಿ ಅವರು ಅವರವರ ಜನನೇ ಮಾಡ್ಕೊಳ್ಳಿ ಅಂತ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಆ ಮಧ್ಯ ಅಲ್ಲಿ ಸೂಲಿಬೆಲೆ ಅವ್ರದ್ದು ಯಾವುದೋ ಉಪನ್ಯಾಸಕ್ಕೆ ಕಾರ್ಯಕರ್ತರು ಅಡ್ಡ ಮಾಡಿದ್ರಂತೆ ಚಿಕ್ಕಮಗಳೂರಲ್ಲೆಲ್ಲ. ಪೊಲೀಸ್ನವ್ರನ್ನ ವಶಪಡಿಸ್ಕೊಂಡ್ಬಿಟ್ಟಿದ್ದಾರೆ. ಸಿ ಟಿ ರವಿ ಮತ್ತು ಅವರ ಬೆಂಬಲಿಗರೆಲ್ಲ ಎಲ್ಲವರು ಅಂತ ಹುಡುಕೊಂಡು ರೋಡ್ಗೆ ಹೋಗಿದ್ರಂತೆ, ಸಿಕ್ಕಿಲ್ವಂತೆ. ಪೊಲೀಸರು ಟಚ್ ಹೋಗಿರಬೇಕು, ಮೋಸ್ಟ್ಲಿ ಹಿಡ್ಕೊಂಬರೋ ಟಚ್. ಅದಕ್ಕೂ ಇರ್ಬೇಕಾ ಸರ್? ಟಚ್ ಮತ್ತೆ ಗೊತ್ತಿರಬೇಕಲ್ಲ, ಅವ್ರು ಸಿಕ್ಕಿಲ್ಲ ಅಷ್ಟೇ. ಎಸ್. ಪಾಕಿಸ್ತಾನದಲ್ಲಿ ಇವತ್ತು ಸಾರ್ವತ್ರಿಕ ಚುನಾವಣೆ ಮುಕ್ತಾಯವಾಗಿದೆ. ಸಂಜೆಯಿಂದ ಮತ ಎಣಿಕೆ ಕಾರ್ಯ ನಡೀತಾ ಇದೆ. ಬ್ಯಾಲೆಟ್ ಪೇಪರ್ ಆಗಿರುವ ಕಾರಣ ನಾಳೆ ಬೆಳಗ್ಗೆಯೊಳಗೆ ಯಾರು ಅಧಿಕಾರಕ್ಕೆ ಬರ್ತಾರೆ ಅನ್ನೋ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಇಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ 90,000 ಮತಕೇಂದ್ರಗಳಲ್ಲಿ ಮತದಾನ ನಡೀತು. ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಜೈಲಿನಿಂದಲೇ ಅಂಚೆ ಮತದಾನವನ್ನು ಮಾಡಿದ್ದಾರೆ. ಕೆಲವೆಡೆ ರಿಗ್ಗಿಂಗ್, ರಾಜಕೀಯ ಘರ್ಷಣೆಗಳು ನಡೆದಿವೆ. ಚುನಾವಣೆ ಪ್ರಯುಕ್ತ ಇಡೀ ಪಾಕಿಸ್ತಾನದಲ್ಲಿ ಮೊಬೈಲ್, ಇಂಟರ್ನೆಟ್ ಸೇವೆ ಬಂದ್ ಆಗಿತ್ತು. ನಮ್ಮ ದೇಶದಲ್ಲಿ ನಡೆಯೋ ಚುನಾವಣೆ ನೋಡ್ಕೆಟ ದಿನ ನೋಡ್ಗಿಡ್ಬಿಟ್ರೆ, ಅದಕ್ಕೆ ಹೇಳಿದ್ದು ನಾನು ಒಂದೊಂದ್ಸರಿ ನಮ್ಮಲ್ಲಿ ಭಾಳ ಮಾತಾಡ್ಬಿಡ್ತೀವಿ. ಚುನಾವಣೆನ ಅದು ನಡೆದಿರೋದೆಲ್ಲ ಕತೆ. ಕೆಲವು ಕಡೆ 40 ಕಿಲೋಮೀಟರ್ ದೂರದಲ್ಲೆಲ್ಲ ಮತಕೇಂದ್ರ ಅಂತೆ. 40 ಕಿಲೋಮೀಟರ್ ದೂರ ಅಲ್ಲಿಂದ ಬರ್ಬೇಕಂತೆ, ಬಂದು ಓಟ್ ಹಾಕ್ಬೇಕು. ನಮ್ಮಲ್ಲಿ ರೋಡ್ ಪಕ್ಕದಲ್ಲಿ ಮನೆ ಹಿಂಬಾಗಲಿಗೆ ಇಟ್ಕೊಂಡಿದ್ರು, ಎಲ್ಲ ವ್ಯವಸ್ಥೆ ಮಾಡಿ ಬನ್ನಿ ಆಮೇಲೆ ಬರ್ತೀವಿ ಮಧ್ಯಾಹ್ನದ ಮೇಲೆ ಅಂತಾರೆ ನಮ್ಮ ಕಡೆ. ಏನದು ಎಲೆಕ್ಷನ್, ಇಡೀ ಇಂಟರ್ನೆಟ್ ಬಂದ್, ಮೊಬೈಲ್ ಬಂದ್, ಮೊಬೈಲೇ ಬಂದು ಸ್ವಿಚ್ ಆಫ್, ಯೂಸ್ ಇಲ್ಲ. ಚುನಾವಣೆ